ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮಹಾಪರಿಶುದ್ಧನೂ ಮಹೋನ್ನತನೂ ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವಾತನು, ಆಕಾಶ ಮಂಡಲಗಳಿಗಿಂತ ಉನ್ನತವಾಗಿರುವಾತನೂ ಆಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ 3 ಸಂಚಿಕೆಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನ ಜೀವಿತದ ಕೊನೆಯ ವಾರದಲ್ಲಿ ಕಂಡುಬರುವ ವಸ್ತ್ರಗಳು ಎಂಬ ಅಂಶದ ಮೇಲೆ ಧ್ಯಾನ ಮಾಡುತ್ತಾ 3 ಸಂಚಿಕೆಗಳಲ್ಲಿ 3 ವಸ್ತ್ರಗಳ ಕುರಿತು ಆಲೋಚನೆ ಮಾಡುತ್ತಾ ಬಂದೆವು. ಈ ದಿನ 4ನೇ ವಸ್ತ್ರದ ಕುರಿತು ಆಲೋಚನೆ ಮಾಡುತ್ತಾ ಮುಂದೆ ಸಾಗೋಣ. ಈ ದಿನ ಓದಿರುವಂತಹ ವಾಕ್ಯ ಭಾಗದಲ್ಲಿ ರೋಮಾಯ ಸಿಪಾಯಿಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವಾಗ ಆತನ ವಸ್ತ್ರಗಳನ್ನು ಕಳಚಿ ಚೀಟು ಹಾಕಿ ತಮ್ಮಲ್ಲಿ ಹಂಚಿಕೊಂಡರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ದಿನ ಆ ಶಿಲುಬೆಯಲ್ಲಿ ವಸ್ತ್ರವಿಲ್ಲದವನಾಗಿ ನಿರ್ವಸ್ತ್ರಧಾರಿಯಾಗಿ ಸಾರ್ವಜನಿಕ ಸ್ಥಳದಲ್ಲಿ ಎತ್ತರದಲ್ಲಿ ತೂಗಾಡಿದನು. ಯಾಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಸ್ತ್ರಗಳು ಕಳಚಲಾಯಿತು? ಯಾಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿರ್ವಸ್ತ್ರಧಾರಿಯಾಗಿ ಶಿಲುಬೆ ಮೇಲೆ ತೂಗಾಡಿದನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಇದಕ್ಕೆ ಉತ್ತರ ಏದೇನು ತೋಟದಲ್ಲಿ ನಮಗೆ ದೊರಕುವಂತದಾಗಿದೆ. ಆ ದಿನ ಮಾನವರೆಲ್ಲರಿಗೂ ಮೂಲ ಪಿತೃಗಳು ಆದ ಆದಾಮ ಹವ್ವ ದೇವರು ನಿಷೇಧಿಸಿದ ಹಣ್ಣನ್ನು ತಿಂದು ಪಾಪ ಮಾಡಿದಾಗ ಅವರು ತಮ್ಮ ಮೈ ಮೇಲಿದ್ದಂತ ಮಹಿಮಾ ವಸ್ತ್ರವನ್ನು ಕಳೆದುಕೊಂಡರು. ಆಗ ಅವರಿಬ್ಬರು ತಾವು ಬೆತ್ತಲಾಗಿರುವುದನ್ನು ಕಂಡು ಅಂಜೂರದ ಎಲೆಗಳಿಂದ ಉಡುಪುಗಳನ್ನು ಮಾಡಿಕೊಂಡು ತೊಟ್ಟುಕೊಂಡರು. ಆದರೆ ಆ ದಿನ ಸಂಜೆಯ ತಂಗಾಳಿಯಲ್ಲಿ ಏದೇನ್ ತೋಟದೊಳಗೆ ಬಂದ ದೇವರು ಆದಾಮ ಹವ್ವ ಬೆತ್ತಲಾಗಿರುವುದನ್ನು, ಅವರು ಅಂಜೂರದ ಎಲೆಗಳಿಂದ ಸಿದ್ಧಪಡಿಸಿದ ಉಡುಪುಗಳನ್ನು ಧರಿಸಿಕೊಂಡಿರುವುದನ್ನು ಕಂಡು ಅವರ ಬೆತ್ತಲೆಯನ್ನು ಮುಚ್ಚುವುದಕ್ಕಾಗಿ ದೇವರು ಆ ತೋಟದಲ್ಲಿ ಒಂದು ಪ್ರಾಣಿಯನ್ನು ಕೊಂದು ಅದರ ಚರ್ಮವನ್ನು ಸುಲಿದು ಅದರ ಚರ್ಮದಿಂದ ಅವರಿಗೆ ಉಡುಪುಗಳನ್ನು ಮಾಡಿ ತೊಡಿಸಿದನು ಎಂಬುದನ್ನ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಪ್ರಿಯರೇ, ಆ ದಿನ ಏದೇನು ತೋಟದಲ್ಲಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ತಮ್ಮ ಮೈ ಮೇಲಿದ್ದಂತ ಮಹಿಮಾ ವಸ್ತ್ರವನ್ನು ಕಳೆದುಕೊಂಡು ಬೆತ್ತಲಾದ ಆದಾಮ ಹವ್ವರಿಗೆ ಉಡುಪುಗಳನ್ನು ಮಾಡಿ ತೊಡಿಸುವುದಕ್ಕೋಸ್ಕರ ಕೊಲ್ಲಲ್ಪಟ್ಟಂತ ಆ ಪ್ರಾಣಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಮುಂಗುರುತಾಗಿ ಸತ್ಯವೇದದಲ್ಲಿ ತಿಳಿಸಲಾಗಿದೆ. ಯಾವ ರೀತಿಯಾಗಿ ಆ ದಿನ ದೇವರು ಆದಾಮ ಹವ್ವಳಿಗೆ ಉಡುಪುಗಳನ್ನು ಮಾಡಿ ತೊಡಿಸುವುದಕ್ಕೋಸ್ಕರ ಒಂದು ಪ್ರಾಣಿಯನ್ನು ಕೊಂದು ಅದರ ಚರ್ಮವನ್ನು ಸುಲಿದು ಆ ಚರ್ಮದಿಂದ ಉಡುಪುಗಳನ್ನ ಮಾಡಿ ಅವರಿಗೆ ತೊಡಿಸಿದನು, ಅದೇ ಪ್ರಕಾರವಾಗಿ ಇಡೀ ಲೋಕದ ಮಾನವರ ಪಾಪಗಳನ್ನು ಪರಿಹರಿಸಿ ಮಾನವರೆಲ್ಲರ ಆತ್ಮಿಕ ಬೆತ್ತಲೆಯನ್ನು ಮುಚ್ಚುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಮೇಲೆ ವಸ್ತ್ರವಿಲ್ಲದವನಾಗಿ ತೂಗಾಡಬೇಕಾಯಿತು. ವಾಸ್ತವವಾಗಿ ಏದೇನು ತೋಟದಲ್ಲಿ ಪ್ರಾಣಿಯ ಚರ್ಮವನ್ನು ಸುಲಿದಂತೆ ಯೇಸು ಕ್ರಿಸ್ತನ ಚರ್ಮವನ್ನು ಸುಲಿಯಬೇಕಾಗಿತ್ತು. ಆದರೆ ಆ ರೀತಿಯಾಗಿ ಯೇಸು ಕ್ರಿಸ್ತನ ಚರ್ಮವನ್ನು ಸುಲಿಯಲಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಭೂಮಿಯ ಮೇಲಿರುವ ಎಲ್ಲಾ ಪ್ರಾಣಿಗಳ ಚರ್ಮವನ್ನು ಸಲೀಸಾಗಿ ಸುಲಿಯಬಹುದು, ಆದರೆ ಮನುಷ್ಯನ ಚರ್ಮವನ್ನು ಹಾಗೂ ಹಂದಿಯ ಚರ್ಮವನ್ನು ಆ ರೀತಿಯಾಗಿ ಸಲೀಸಾಗಿ ಸುಲಿಯುವುದಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ಚರ್ಮದ ಜಾಗದಲ್ಲಿ ಆತನ ವಸ್ತ್ರಗಳನ್ನು ಕಳಚಲಾಯಿತು. ಪ್ರಿಯರೇ, ಪಾಪಿಗಳಾದ ನಮ್ಮ ಬೆತ್ತಲೆಯನ್ನು ಮುಚ್ಚುವುದಕ್ಕಾಗಿ ಆ ದಿನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ವಸ್ತ್ರವಿಲ್ಲದವನಾಗಿ ಶಿಲುಬೆ ಮೇಲೆ ತೂಗಾಡಿದನು. ಯೆಶಾಯ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 10ನೇ ವಚನದಲ್ಲಿ ತಿಳಿಸಿರುವಂತೆ ಆತನು ಶಿಲುಬೆಯ ಮೇಲೆ ವಸ್ತ್ರವಿಲ್ಲದವನಾಗಿ ತೂಗಾಡುವುದರ ಮುಖಾಂತರ ನಮ್ಮೆಲ್ಲರಿಗೂ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿದ್ದಾನೆ, ನಮಗೆ ನೀತಿ ಎಂಬ ನಿಲುವಂಗಿಯನ್ನ ತೊಡಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಪ್ರಿಯರೇ, ಈ ರಕ್ಷಣಾ ವಸ್ತ್ರ ನಮಗೆ ಯಾವಾಗ ಕೊಡಲ್ಪಡುತ್ತದೆ ಎಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡುವುದಾದರೆ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 21 ಮತ್ತು 22ನೇ ವಚನಗಳಲ್ಲಿ ತಿಳಿಸಿರುವಂತೆ, ಯಾರು ತಂದೆಯಾದ ದೇವರ ಬಳಿಗೆ ಬಂದು ತಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಮಾನಸಾಂತರಗೊಂಡು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಒಡೆಯನನ್ನಾಗಿ ಅಂಗೀಕರಿಸಿಕೊಳ್ಳುತ್ತಾರೋ, ಹೊಸದಾಗಿ ಹುಟ್ಟುವಂತ ಅನುಭವಕ್ಕೆ ಬರುತ್ತಾರೋ, ಆಗ ಈ ರಕ್ಷಣಾ ವಸ್ತ್ರ ಅವರಿಗೆ ಕೊಡಲ್ಪಡುತ್ತದೆ. ಪ್ರಿಯರೇ, ಈ ರಕ್ಷಣಾ ವಸ್ತ್ರವಿಲ್ಲದೆ ಯಾರೂ ಪರಲೋಕಕ್ಕೆ ದೇವರ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ಯಾರೂ ಈ ರಕ್ಷಣಾ ವಸ್ತ್ರವನ್ನು ಧರಿಸಿಕೊಂಡಿಲ್ಲವೋ ಅವರು ದೇವರ ಮುಂದೆ ಆತ್ಮೀಕ ಬೆತ್ತಲಾಗಿ ಕಂಡುಬರುವಂತವರಾಗಿದ್ದಾರೆ. ನೀವು ನಿಮ್ಮ ಬೆತ್ತಲೆಯನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ನನ್ನಿಂದ ವಸ್ತ್ರವನ್ನು ಕೊಂಡುಕೊಳ್ಳಿರಿ ಎಂಬುದಾಗಿ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 17-18ನೇ ವಚನದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ತಿಳಿಸುವಂತವನಾಗಿದ್ದಾನೆ.
ಆದುದರಿಂದ ಪ್ರಿಯರೇ, ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುವ ನಿಮ್ಮಲ್ಲಿ ಯಾರೇ ಆಗಲಿ ಇದುವರೆಗೆ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ರಕ್ಷಣೆ ಹೊಂದದೇ ಇದ್ದರೆ, ಈ ರಕ್ಷಣಾ ವಸ್ತ್ರವನ್ನ ಪಡೆದುಕೊಳ್ಳದೇ ಇದ್ದರೆ, ಕ್ರಿಸ್ತನಿಂದ ದೊರಕುವಂತ ಈ ವಸ್ತ್ರವನ್ನು ಹೊಂದಿಕೊಳ್ಳುವುದಕ್ಕಾಗಿ ಇದುವೇ ಸುಪ್ರಸನ್ನತೆಯ ಕಾಲ, ಇದುವೇ ರಕ್ಷಣೆಯ ದಿನ. ಹಿಂದೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆತನಿಂದ ಸಿಗುವ ರಕ್ಷಣಾ ವಸ್ತ್ರವನ್ನು ಧರಿಸಿಕೊಂಡು ಪರಲೋಕದಲ್ಲಿ ಪ್ರವೇಶಿಸುವುದಕ್ಕೋಸ್ಕರವಾಗಿ ಸಿದ್ಧರಾಗಿ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ಸರ್ವಶಕ್ತನಾದ ದೇವರೇ, ನಿನ್ನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಹೌದು, ಆ ದಿನ ಕಲ್ವಾರಿ ಶಿಲುಬೆಯ ಮೇಲೆ ನೀನು ವಸ್ತ್ರವಿಲ್ಲದವನಾಗಿ ತೂಗಾಡುವುದರ ಮುಖಾಂತರ ಮಾನವರಾದಂಥ ನಮ್ಮೆಲ್ಲರ ಬೆತ್ತಲೆಯನ್ನು ಮುಚ್ಚಿ ನಮಗೆ ನೀತಿ ಎಂಬ ನಿಲುವಂಗಿಯನ್ನು, ರಕ್ಷಣಾ ವಸ್ತ್ರವನ್ನು ತೊಡಿಸಿ ನಿನ್ನ ಮಕ್ಕಳನ್ನಾಗಿಯೂ ನಿನ್ನ ಯಾಜಕರನ್ನಾಗಿಯೂ ನಿನ್ನ ರಾಯಭಾರಿಗಳನ್ನಾಗಿಯೂ ನಮ್ಮನ್ನು ಮಾರ್ಪಡಿಸಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸುವಂತವರಾಗಿದ್ದೇವೆ. ಕರ್ತನೆ, ನಮ್ಮ ರಕ್ಷಣೆಗೋಸ್ಕರವಾಗಿ, ನಮ್ಮ ವಿಮೋಚನೆಗೋಸ್ಕರವಾಗಿ ನೀನು ಅನುಭವಿಸಿದಂತ ಆ ಎಲ್ಲ ಯಾತನೆಗಳಿಗಾಗಿ ನಾವು ನಿಮ್ಮನ್ನು ವಂದಿಸಿ ಸ್ತುತಿಸಿ ಕೊಂಡಾಡುವಂತವರಾಗಿದ್ದೇವೆ. ಹೌದು, ಈ ದಿನ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರಿಯರಲ್ಲಿ ಇದುವರೆಗೂ ಯಾರು ರಕ್ಷಣೆ ಹೊಂದದೆ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದಾರೋ, ಕರ್ತನೆ, ಅವರ ಮನೋನೇತ್ರಗಳನ್ನ ಬೆಳಗಿಸು. ಅವರು ಈ ಸತ್ಯವನ್ನು ತಿಳ್ಕೊಂಡವರಾಗಿ ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣಾ ಅನುಭವಕ್ಕೆ ಬರಲಿಕ್ಕಾಗುವಂತೆ, ಈ ರಕ್ಷಣಾ ವಸ್ತ್ರವನ್ನ ಹೊಂದಿಕೊಳ್ಳಲಿಕ್ಕಾಗುವಂತೆ ಕೃಪೆಯನ್ನ ಅನುಗ್ರಹ ಮಾಡು. ಮತ್ತೊಮ್ಮೆ ಸ್ವಾಮಿ, ಈ ದಿನಗಳಲ್ಲಿ SLC ಪರೀಕ್ಷೆಗಳನ್ನು ಎದುರಿಸುತ್ತಿರುವಂತ ಎಲ್ಲ ಮಕ್ಕಳನ್ನ ನಿನ್ನ ಸನ್ನಿಧಿಯಲ್ಲಿ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಪ್ರಿಯ ಮಕ್ಕಳು ವರ್ಷವಿಡೀ ಓದಿರುವಂತ ವಿಷಯಗಳನ್ನ ನೆನಪಿನಲ್ಲಿಟ್ಟುಕೊಂಡು ಪರೀಕ್ಷೆ ಸಂದರ್ಭದಲ್ಲಿ ಪ್ರತಿ ಪ್ರಶ್ನೆಗಳಿಗೆ ಒಳ್ಳೆ ಉತ್ತರ ಬರೆದು ಒಳ್ಳೆ ಅಂಕಗಳನ್ನು ಗಳಿಸಲಿಕ್ಕಾಗುವಂತೆ ಸಹಾಯ ಮಾಡು. ಪರೀಕ್ಷೆ ಕುರಿತು ಮಕ್ಕಳಲ್ಲಿರುವಂತ ಭಯ, ಆತಂಕ, ದಿಗಲನ್ನು ತೆಗೆದುಹಾಕಿ ಧೈರ್ಯ, ಆಧರಣೆ, ಭರವಸೆಯನ್ನ ಅನುಗ್ರಹ ಮಾಡು. ಮತ್ತೊಮ್ಮೆ ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಸಹಾಯ ಮಾಡು, ಮಹಿಮೆ ಹೊಂದು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.